ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೇಕ್ಷಾ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಷಾ ಜೆನ್ಮೋ 550 ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಈ ಮಷಿನ್ ಬಗ್ಗೆನೇ ಡೀಟೇಲ್ಸ್ನ ಹೇಳಿದ್ದೆ. ಆ ವಿಡಿಯೋನ ನೋಡಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದರೆ ಏನಪ್ಪ ಅಂದರೆ ಈ ಮಷಿನ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ನ ಕೊಡಿ, ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ನೀಟಾಗಿ ತಿಳಿಸ್ಕೊಡಿ, ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡಿ ಅಂತ ತುಂಬ ಜನ ಕೇಳಿದ್ರಿ. ಹಾಗಾಗಿ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹಿಡಿದು ನಾನು ಎಷ್ಟು ಮಟ್ಟಿಗೆ ಈ ಮಷಿನ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಷ್ಟನ್ನು ನಾನು ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಹೇಳಬೇಕಂತ ಮಾಡಿದ್ದೀನಿ. ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಈ ಮಷಿನ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಹೇಳಿ. ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ಜನ ಕೇಳಿದ್ದೆ ಏನಪ್ಪ ಅಂದರೆ ಇದನ್ನು ಯಾವ ರೀತಿ ವರ್ಕ್ ಮಾಡಬೇಕು, ಇದರಿಂದ ಇನ್ಕಮ್ ಬರುತ್ತಾ, ಇದು ಎಫರ್ಟ್ ಹಾಕಬೇಕಾ, ಹೀಗೆ ಹಲವಾರು ರೀತಿಯಾಗಿ ಕ್ವಶನ್ಸ್ನ ಕೇಳಿದರೆ ಅದನ್ನು ಕೂಡ ಎಂಡಲ್ಲಿ ನಾನು ಡೀಟೇಲ್ಸ್ನ ನನಗಾಗಿರುವಂಥ ಅನುಭವನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಈ ಮಷಿನ್ಗೆ ಆನ್ ಬಟನ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ಸೈಡ್ಗೆ ಬ್ಲ್ಯಾಕ್ ಕಲರ್ ಕಾಣುತ್ತಲ್ಲ, ಇದು ಆನ್ ಬಟನ್. ಇದನ್ನು ಕ್ಲಿಕ್ ಮಾಡಿದ್ರೆ ಮಷಿನ್ ಆನ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಒಂದು ಬಂದುಬಿಟ್ಟು ಇದು ಬಂದುಬಿಟ್ಟು ಪೆನ್ ಡ್ರೈವ್. ಈ ಮಷಿನ್ ಜೊತೆ ಈ ಪೆನ್ ಡ್ರೈವ್ನು ಕೂಡ ಕೊಟ್ಟಿದ್ದರು. ಇದಕ್ಕೆ ಅವರೇ 600 ಡಿಸೈನ್ಸ್ನ ಈ ಮಷಿನ್ ಜೊತೆ ಫ್ರೀಯಾಗಿ ಹಾಕ್ಕೊಟ್ಟಿರ್ತಾರೆ. ಆಮೇಲೆ ಅದನ್ನು ಇಲ್ಲಿ 2 ಪೆನ್ ಡ್ರೈವ್ ಹಾಕೋಕ್ಕೆ 2 ಪ್ಲೇಸ್ನ ಕೊಟ್ಟಿರ್ತಾರೆ. ನಾನಿಲ್ಲಿ ಪೆನ್ ಡ್ರೈವ್ನ ಹಾಕಿದ್ದೀನಿ. ಆಮೇಲೆ ಸೆಕೆಂಡ್ ಒಂದು ಬಂದುಬಿಟ್ಟು ಇಲ್ಲೇ ಬಂದುಬಿಟ್ಟು ಈ ರೀತಿ ಪೆನ್ಸಿಲ್ನ ಕೊಟ್ಟಿರ್ತಾರೆ. ಇದು ಬಂದುಬಿಟ್ಟು ಸ್ಕ್ರೀನ್ ವರ್ಕ್ ಫಿಂಗರಿಂದ ಅಥವಾ ಈ ಏನು ಕಾಣಿಸ್ತಲ್ಲ ಇದರಿಂದ, ಈ ಪೆನ್ಸಿಲಿಂದ ವರ್ಕ್ ಮಾಡೋದಕ್ಕೆ ಅಂತ ಈ ಪೆನ್ಸಿಲ್ನ ಇಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ನಾನಿಲ್ಲಿ ಮಷಿನ್ನ ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಮಷಿನ್ನ ನಾನಿಲ್ಲಿ ಆನ್ ಮಾಡ್ತಾಯಿದ್ದೀನಿ. ಮಷಿನ್ ಆನ್ ಆದಾಗ ಈ ರೀತಿಯಾಗಿ ಆನ್ ಆಗುತ್ತೆ, ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ನಾವೇನಾದರೂ ಮಷಿನ್ ವರ್ಕ್ ಮಾಡುವಾಗ ಅರ್ಧಕ್ಕೆ ಏನಾದರೂ ಬಿಟ್ಟಿದ್ರೆ ಅಥವಾ ಯಾವುದಾದ್ರೂ ಹಳೆ ಡಿಸೈನ್ಸು ಇನ್ನೂ ಹಾಗೆ ಬಿಟ್ಟು ಮಷಿನ್ ಆಫ್ ಮಾಡಿದರೆ ನಮಗೆ ಸ್ಕ್ರೀನ್ನಲ್ಲಿ ಈ ರೀತಿಯಾದಂತಹ ಒಂದು ನೋಟಿಫಿಕೇಷನ್ನ ತೋರಿಸುತ್ತೆ. ಅಂದರೆ ಅದೇ ಡಿಸೈನ್ಸ್ನ ನಾವು ಉಳಿಸ್ಲಾ ಅಥವಾ ಅದನ್ನು ರಿಮೂವ್ ಮಾಡಲಾ ಅಂತ ಹೇಳಿ ಒಂದು ಕೇಳಿರುತ್ತೆ. ಅದನ್ನು ನಾವು ನಮಗೆ ಬೇಕಂತಂದರೆ ಓಕೆ ಹೊತ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದು ಈಗ ಸದ್ಯಕ್ಕೆ ಏನು ಕೇಳ್ತಾ ಇದೆ ಅಂದರೆ ಇಲ್ಲಿ ಬಂದುಬಿಟ್ಟು ಇದೇನು ಕಾಣಿಸ್ತಾ ಇಲ್ಲ, ಇದು ವೈಟ್ ಕಲರ್ ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಇಲ್ಲಿ ಬರಬೇಕು. ಅದನ್ನು ಮಾಡೋದಕ್ಕೆ ಇದು ಓಕೆ ಕೊಡಿ ಅಂತ ಕೇಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಓಕೆ ಕೊಟ್ಟಾಗ ನೋಡ್ಬೋದು ಅದು ಆಟೋಮೆಟಿಕ್ಕಾಗಿ ಓಕೆ ಕೊಟ್ಟಾಗ ಅದು ಇಲ್ಲಿ ಬರುತ್ತೆ, ತನ್ನ ಪೊಸಿಷನ್ ಬರುತ್ತೆ. ಇಲ್ಲಿ ಏನು ಕೇಳ್ತಾ ಇದೆ, ನಾವು ಹಳೆ ಡಿಸೈನ್ ಲಾಸ್ಟ್ ಪ್ಯಾಟರ್ನ್ ಏನಿದೆಯಲ್ಲ ಅದನ್ನು ಮೂವ್ ಮಾಡಬೇಕಾ ಅಥವಾ ಅದನ್ನು ಕ್ಲಿಯರ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ರಾಂಗ್ ಬಟನ್ ಒತ್ತಾ ಇದ್ದೀನಿ. ನಮಗೇನಾದರೂ ಅದೇ ಡಿಸೈನ್ ಬೇಕಾಗಿದ್ದರೆ ಓಕೆ ಅಂತ ಒತ್ಕೋಬೇಕು. ನೀಟಾಗಿ ಕೇಳಿಸ್ಕೊಳ್ಳಿ. ನಾನಿಲ್ಲಿ ರಾಂಗ್ ಬಟನ್ನ ಒತ್ಕೋತಾ ಇದ್ದೀನಿ. ರಾಂಗ್ ಬಟನ್ ಒತ್ತಿದಾಗ ನಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾದಂಥ ಪೇಜ್ ನಮಗೆ ಕಾಣುತ್ತೆ. ನೋಡ್ಬೋದು ನೀವು. ಆಮೇಲೆ ನಾವಿಲ್ಲಿ ಬಂದುಬಿಟ್ಟು ಏನು ಕಾಣಿಸ್ತೆ, ಇದು ಬಂದುಬಿಟ್ಟು ಮಷಿನಲ್ಲಿರುವಂಥ ಡಿಸೈನ್ಸ್ನ ಕೊಟ್ಟಿರ್ತಾರೆ. ಅದನ್ನು ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ನ ಹೇಳಿದ್ದೀನಿ. ಆಮೇಲೆ ಇದು ಬಂದುಬಿಟ್ಟು ಕೂಡ ನಾವು ಡ್ರೆಸ್ ಮೇಲೆ ಏನಾದರೂ ನೇಮ್ಸು ಈ ರೀತಿ ಏನಾದರೂ ಸ್ಟಿಚ್ ಮಾಡೋದಿದ್ರೆ ಅದು ಇರುತ್ತೆ ಇಲ್ಲಿ. ಅದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಫ್ರೇಮ್. ನಾವು ಇಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಟಾಪಿಕ್ಕೆ. ಹಾಗಾಗಿ ಈ ಟಾಪಿಕ್ ಬಗ್ಗೆ ನೀಟಾಗಿ ಹೇಳ್ತಾ ಇದ್ದೀನಿ, ನೀವು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇದು ಫ್ರೇಮ್. ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ರೀತಿಯಾಗಿ ಇಲ್ಲಿ ನೋಡಬಹುದು 3 ಪೇಜ್ಗಳಿವೆ. 1 2 3 ಅಂತ 3 ಪೇಜ್ಗಳಿದೆ. 1/3 ಇದೆ ನೋಡ್ಬೋದು. ಇಲ್ಲಿ 4 ಫ್ರೇಮ್ ಕಾಣಿಸ್ತಾ ಇದೆ, ಇಲ್ಲಿ 4 ಫ್ರೇಮ್ ಇದೆ. ಆಮೇಲೆ ಇಲ್ಲಿ ಬಂದುಬಿಟ್ಟು 1 ಫ್ರೇಮ್. ಟೋಟಲ್ ನಮಗೆ 9 ಫ್ರೇಮ್ಸ್ನ ಕೊಟ್ಟಿರ್ತಾರೆ ಅವರು. ನಮಗಿಲ್ಲಿ ಬ್ಲೌಸ್ ಇವೆಲ್ಲ ಬುಟ್ಟ ಚಿಕ್ಕ ಬುಟ್ಟ ಮಾಡೋದಕ್ಕೆ ಇವೆಲ್ಲ ಯೂಸ್ ಆಗುತ್ತೆ. ನಮಗೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಸೆಕೆಂಡ್ ಪೇಜಲ್ಲಿ ಫಸ್ಟ್ ಒಂದು ಬರುತ್ತೆ ನೋಡ್ಕೊಳ್ಳಿ. 7
ಇಲ್ಲಿ ಸೆಕೆಂಡ್ ಪೇಜಲ್ಲಿ ನಮಗೆ ಫಸ್ಟ್ ಒಂದು ಬರುತ್ತೆ ನೋಡ್ಕೊಳ್ಳಿ. 7.9 ಇಂಟು 14.2 ಇಂಚ್ ಅಂತ ಇದೆ. ಇಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗಲ್ಲ. ಇಲ್ಲೇನು ಡಿಸೈನ್ಸ್ ನಮಗೆ ಇಲ್ಲಿ ಫ್ರೇಮ್ ಕಾಣಿಸ್ತದೆ. ಫ್ರೇಮ್ ಮೇಲೆ ಟ್ಯಾಪ್ ಮಾಡಿದಾಗ ನಮಗೆ ಈ ಒಂದು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ಬೋದು. ಇದು ಮೂರನೇ ಸ್ಟೆಪ್ ಬಂದ್ಬಿಟ್ಟು ಈ ರೀತಿಯಾಗಿ ಫ್ರೇಮು ಓಪನ್ ಆಗುತ್ತೆ. ಈಗ ನೀವು ಇದ್ರ ಬಗ್ಗೆ ತಿಳ್ಕೊಂಡ್ರಿ. ಈಗ ಇಲ್ಲಿ ಡಿಸೈನ್ಸ್ ಇಲ್ಲದೆ ಕೂಡ ಇವು ಯಾವ ಕೂಡ ಓಪನ್ ಆಗೋದಿಲ್ಲ, ನೋಡ್ಬೋದು. ಯಾವ ಕೂಡ ಓಪನ್ ಇಲ್ಲ. ಹಾಗಾಗಿ ನಾನಿಲ್ಲಿ ಸೆಕೆಂಡ್ ಒಂದು ಬಂದುಬಿಟ್ಟು ಇಲ್ಲಿ ನಾನು ಡಿಸೈನ್ಸ್ನ ತೊಗೊಳ್ತಾ ಇದ್ದೇನೆ. ಡಿಸೈನ್ಸ್ನ ತೊಗೊಳಕ್ಕೆ ನಾನಿಲ್ಲಿ ಸೆಕೆಂಡ್ ಒಂದು ಫೋಲ್ಡರ್ ಏನು ಕಾಣಿಸ್ತಾ ಇದೆ ಎಲ್ಲ ಇಲ್ಲಿ, ಇದು ಹೋಮ್ ಪೇಜು, ಇದು ಸೆಕೆಂಡ್ ಒಂದು ಫೋಲ್ಡರು. ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಆದಂಥ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಇದು ಮಷಿನ್ ಕಾಣಿಸ್ತಾ ಇದೆಯಲ್ಲ, ಮಷಿನ್ ಚಿತ್ರ. ಈ ಮಷಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ತೋರಿಸುತ್ತೆ. ಮಷಿನಲ್ಲಿ ಕೂಡ ಈ ರೀತಿಯಾದಂಥ ಚಿತ್ರಗಳನ್ನು ಹಾಕಿರ್ತಾರೆ. ಇದು ಬಂದ್ಬಿಟ್ಟು ಮಷಿನ್ ಬಗ್ಗೆ ನಮಗೇನು ಡೀಟೇಲ್ಸ್ ಕೊಡೋದಕ್ಕೆ ಬರ್ತಾರಲ್ಲ, ಅವರು ಪ್ರಾಕ್ಟೀಸ್ ಸಲುವಾಗಿ ಒಂದು ಡಿಸೈನ್ಸ್ನ ಮಷಿನಲ್ಲೇ ಹಾಕಿರ್ತಾರೆ. ಹಾಗಾಗಿ ಈ ಡಿಸೈನ್ ಏನಿದೆಯಲ್ಲ ಇದು ಪ್ರಾಕ್ಟೀಸ್ಗಾಗಿ ಹಾಕಿರ್ತಾರೆ. ಇದು ಮಷಿನಲ್ಲಿ ಬಂದ್ಬಿಟ್ಟು. ಆಮೇಲೆ ರಾಂಗ್ ಹೊತ್ಕೊಂಡು ಇಲ್ಲಿ ನೋಡಿ ಈ ರೀತಿ ಸೆಕೆಂಡ್ ಒಳಗೆ ಹೋದಾಗ ಫ್ರೇಮ್, ನಾನಿಲ್ಲಿ ಮೆಮೊರಿ ಒಳಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾವು ಹಾಕಿರ್ತೀವಲ್ಲ ಏನು ಡಿಸೈನ್ಸು ಅಂದರೆ ಈ ಮೆಮೊರಿ ಒಳಗೆ ಇಲ್ಲಿ ಏನಿದೆಯಲ್ಲ ಸೈಡಲ್ಲಿ, ಈ ಮೆಮೊರಿ ಒಳಗೆ ಏನಿರ್ತಾವಲ್ಲ ಡಿಸೈನ್ಸು ಅವು ಶೋ ಆಗುತ್ತೆ. ಆಮೇಲೆ ನಾನು ಇಲ್ಲಿ ಅವರು ಕಂಪ್ನಿಯವ್ರು ಈ ಮಷಿನ್ ಜೊತೆ ಅಂಗಡಿಯವರು ಕೊಡೋದಷ್ಟೇ ಅದೇ, ನಾನು ಎಕ್ಸ್ಟ್ರಾ ನನಗೆ ಯಾವ ಡಿಸೈನ್ಸ್ ಬೇಕು ಆ ಡಿಸೈನ್ಸ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಬಂದ್ಬಿಟ್ಟು ನಾವಿಲ್ಲಿ ಯಾವ್ದು ಬೇಕು ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನಮಗೆ ಡಿಲೀಟ್ಸ್, ಇದ್ರೊಳಗೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಡಿಲೀಟ್ ಮಾಡ್ಕೋಬಹುದು. ಆಮೇಲೆ ಈ ರೀತಿ ರಾಂಗ್ ಗೊತ್ತಾಕಿದಾಗ ನಾನು ಇಲ್ಲಿ ಈ ಡಿಸೈನ್ಸ್ನ ಫ್ರೇಮಲ್ಲಿ ತೊಗೊಂಡಿದ್ದೀನಿ. ಮಷಿನಲ್ಲಿದ್ದಂಥ ಡಿಸೈನ್ಸ್ನ ನಾನಿಲ್ಲಿ ಫ್ರೇಮಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಇದನ್ನು ಹೊತ್ಕೊಂಡಾಗ ಇಲ್ಲಿ ನಾವು ಕಲರ್ ಚೇಂಜ್ ಮಾಡೋದಾಗಿರೋದು ಅಂದರೆ ಸೌಂಡ್, ಈ ಮಷಿನ್ದು ಏನಾದರೂ ಸೌಂಡ್ ಬರ್ತಾಯಿದ್ರೆ ಅದನ್ನು ಹೆಚ್ಚು ಕಡಿಮೆ ಮಾಡೋದಾಗಿರ್ಬೋದು. ಅಂತ ಇಂಚಸ್ ಒಳಗೆ ಬೇಕು, ಒಳಗೆ ಬೇಕು ಅಂತ ಕೂಡ ಅವರೆಲ್ಲ ಪೂರ್ತಿ ಸೆಟ್ಟಿಂಗ್ ಮಾಡಿ ಕೊಟ್ಟಿರ್ತಾರೆ. ನೀವು ಇದರೊಳಗೆ ಯಾವುದೇ ರೀತಿಯಾದಂತಹ ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇರದೇ ಇಲ್ಲಿ ರಾಂಗ್ ತೊಗೊಳ್ತಾ ಇದ್ದೀನಿ. ಆಮೇಲೆ ಥರ್ಡ್ ಬಂದ್ಬಿಟ್ಟು ಕ್ವಶನ್ ಮಾರ್ಕ್. ನಮಗೇನಾದರೂ ಇದರಲ್ಲಿ ಏನಾದರೂ ನಮ್ಗೆ ಕನ್ಫ್ಯೂಷನ್ಸ್ ಇದ್ದರೆ ಇಲ್ಲೇನಿದೆಯಲ್ಲ ಈ ರೀತಿ ವೆಡ್ಡಿಂಗ್ದ ಈ ಬಾಬಿನ್ ಯಾವ ರೀತಿ ಸುತ್ತಬೇಕು, ಈ ರೀತಿ ರೀಪ್ಲೇಸ್ ನೀಡಲ್ಸ್ನ ಯಾವ ರೀತಿ ಹಾಕಬೇಕು, ಈ ಮಷಿನ್ ಬಗ್ಗೆ ಡೀಟೇಲ್ಸ್ ಇರುತ್ತೆ ಎಲ್ಲ ಇರುತ್ತೆ. ಅದು ಬಂದ್ಬಿಟ್ಟು ಕ್ವಶನ್ ಮಾರ್ಕ್ ಆಗುತ್ತೆ. ಇದು ಬಂದ್ಬಿಟ್ಟು ಲಾಕ್. ನಾವೇನಾದರೂ ಈ ಮಷಿನ್ನ ಎಲ್ಲಿಗೆ ಸ್ಟಾಪ್ ಮಾಡಿ ಏನೋ ಅರ್ಜೆಂಟ್ ಕೆಲಸ ಇದೆ ಹೋಗಿ ಬರಬೇಕು, ಮಕ್ಳು ಏನಾದರೂ ಮುಟ್ತಾರೆ, ಯಾರಾದರೂ ಏನಾದರೂ ಟಚ್ ಮಾಡಿದ್ರೆ ಡಿಸೈನ್ಸ್ ಹೋಗಬಾರ್ದು ಅನ್ನೋದಕ್ಕೆ ಈ ಒಂದು ಕೊಟ್ಟಿರ್ತಾರೆ. ನಾವೇ ಬಂದು ಇದನ್ನು ಈ ರೀತಿ ಕ್ಲಿಕ್ ಮಾಡಿದಾಗ ಮಾತ್ರ ಅದು ಓಪನ್ ಆಗುತ್ತೆ. ಈ ರೀತಿ ಲಾಕ್ ಮಾಡಿ ಹೋದರೆ ನಿಮ್ಮ ಡಿಸೈನ್ಸ್ಗೆ ಯಾವುದೇ ರೀತಿ ಈ ಮಷಿನ್ ಹಾಗೆ ರನ್ ಇರುತ್ತೆ. ಈ ಸ್ಕ್ರೀನ್ನ ಯಾರೂ ಕೂಡ ಮುಟ್ಟೋದಿಲ್ಲ. ಆ ರೀತಿಯಾದಂಥ ಲಾಕ್ ಆಗುತ್ತೆ ಇದು. ನಾವೇ ಬಂದು ಇದನ್ನು ಟ್ಯಾಪ್ ಮಾಡಿದಾಗ ಕೂಡ ಅದು ಓಪನ್ ಆಗುತ್ತೆ. ಆಮೇಲೆ ಸೆಕೆಂಡ್ ಒಂದು ಬಂದುಬಿಟ್ಟು ಇದೇನಪ್ಪ ಅಂದರೆ ನಾವೇನಾದರೂ ಒಂದು ಡಿಸೈನ್ಸ್ನ ತೊಗೊಂಡಿರ್ತೀವಲ್ಲ ಅದನ್ನು ಇದು ಮಾಡುತ್ತೆ. ಒಂದು ಸಿಂಪಲ್ ಒಂದು ಬುಟ್ಟ ತೊಗೊಂಡಿದ್ರೆ ಅದು 2, 3, 4 ಈ ರೀತಿಯಾಗಿ ಮಾಡುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಪ್ರೆಸ್ ಮಾಡಿದೆ ಈ ರೀತಿ ನೋಡಿ, ಇನ್ನೊಂದು ಪ್ರೆಸ್ ಮಾಡ್ತೀನಿ ಈ ರೀತಿಯಾಗಿ 3, 4 ಬರುತ್ತೆ. ಅದನ್ನು ಈಗ ನಮ್ಮನ್ನು ಒಂದೇ ಬೇಕಾಗಿದ್ದಲ್ಲ ಈ ರೀತಿ ಎರಡನ್ನು ಡಿಲೀಟ್ ಮಾಡ್ತೀನಿ. ಒಂದು ಬೇಕಾದರೆ ಒಂದು ಡಿಲೀಟ್, ಈ ರೀತಿಯಾಗಿ ಡಿಲೀಟ್ ಮಾಡ್ಕೋಬೇಕು. ಆಮೇಲೆ ಇದು ಬಂದ್ಬಿಟ್ಟು 100% ಇದಿರುತ್ತೆ. ಈಗ ನಾವು 100% ಇರುತ್ತೆ. ನಮಗೆ ಇದಕ್ಕಿಂತ ನಮ್ಮ ನೆಕ್ ಸೈಜ್ ದೊಡ್ಡದಿದೆ. ಈ ರೀತಿ ಈಗ ಇದನ್ನು ಮಧ್ಯದಲ್ಲಿ ಮಿಡಲ್ ಮಾಡ್ಕೋಬೇಕು. ಇದನ್ನು ಟ್ಯಾಪ್ ಮಾಡಿ 1, 2, 3, 4 ಈ ರೀತಿಯಾಗಿ ನಾವು ದೊಡ್ಡ ಮಾಡ್ಕೋಬೇಕು. ನಮಗೆ ಇಲ್ಲಪ್ಪ ನಮ್ಮ ನೆಕ್ ಬಿಡ್ತು ಚಿಕ್ಕದಾಗಿದೆ, ಅಗಲ ಚಿಕ್ಕದಾಗಿದೆ, ಉದ್ದ ಚಿಕ್ಕದಾಗಿದೆ ಅಂದಾಗ ಇಲ್ಲಿ ಮೈನಸ್ ಬರುತ್ತೆ. ಈ ರೀತಿಯಾಗಿ ಎಷ್ಟು ಮೈನಸ್ ಮಾಡ್ಕೊಂಡಿದ್ದೀರಿ ಇದನ್ನು ನೀಟಾಗಿ ನೀವು ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಎಷ್ಟು ಮೈನಸ್ ಮಾಡ್ಕೊಂಡಿದ್ರೆ ಎಷ್ಟು ಪ್ಲಸ್ ಮಾಡ್ಕೊಂಡಿದ್ದೀರಾ ಬ್ಯಾಕ್ ನೆಕ್ಗೆ ಅದನ್ನು ಲೆಫ್ಟ್ ಸೈಡ್ ಎಷ್ಟು ಮಾಡ್ಕೊಂಡಿದ್ರೆ ರೈಟ್ ಸೈಡು ಕೂಡ ನೀವು ಅಷ್ಟೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಒಂದು ಬ್ಲೌಸ್ನ ಸ್ಟಿಚ್ ಮಾಡುವಾಗ ಲೆಫ್ಟ್ ಸೈಡ್ ಏನೇನು ಮಾಡಿರ್ತಾರೋ, ಎಷ್ಟು ಡೌನ್ ಮಾಡಿರ್ತಾರೆ, ಎಷ್ಟು ಬಿಗ್ ಮಾಡಿರ್ತಾರೆ, ಎಷ್ಟು ಸಣ್ಣದು ಮಾಡಿರ್ತಾರೆ ಅದನ್ನೆಲ್ಲ ನೀಟಾಗಿ ನೀವು ಎಷ್ಟು ಪರ್ಸೆಂಟ್ ಮಾಡಿದ್ದೀರಾ ಅನ್ನೋದು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಇದು ಬಂದುಬಿಟ್ಟು
ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ನೋಡಿ ತೋರಿಸ್ತೀನಿ. ಇಲ್ಲಿ ಇದು 1ನೇ ಪೇಜಲ್ಲಿ ನಿಮಗೆಲ್ಲ ಡೀಟೇಲ್ಸ್ನ ಹೇಳಿದೆ. ಆಮೇಲೆ ಸೆಕೆಂಡ್ ಪೇಜ್ಗೆ ಹೋದಾಗ ನಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಫಸ್ಟ್ ಬಂದುಬಿಟ್ಟು ಇದು ಬರುತ್ತೆ. ಇದು ಬಂದುಬಿಟ್ಟು ನಾವು ನೆಕ್ ಇಲ್ಲಿ ಏನಿದೆ ವಿಡ್ತ್ಗೆ ಇದು ಉದ್ದಕ್ಕೆ ಇಷ್ಟು ಬೇಕು ಅಂತ ಆಯ್ಕೆ ಮಾಡ್ಕೊಂಡು, ಈಗ ಅಗಲಕ್ಕೆ ಒಬ್ಬರದ್ದು 2 ಇರುತ್ತೆ, ಒಬ್ಬರದ್ದು 2.5 ಇರುತ್ತೆ, ಒಬ್ಬರದ್ದು 3 ಇರುತ್ತೆ, ಒಬ್ಬರದ್ದು ಅಷ್ಟೇ 1.5 ಇಂಚ್ ಈ ರೀತಿಯಾಗಿರುತ್ತೆ. ಹಾಗಾಗಿ ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಡೌನಿಗೆ ಬರ್ತೀವಿ ನೋಡಿ. ಈ ರೀತಿಯಾಗಿ 1%, 2%, 3% ಈ ರೀತಿಯಾಗಿ ಡೌನ್ ಬೆಂಡ್ ಮಾಡಿಕೊಂಡಾಗ ನಮಗೆ ನೀಟಾಗಿ ಶೋಲ್ಡರ್ ಅನ್ನೋದು ಕೂತ್ಕೊಳ್ಳುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೋಡ್ಕೊಳ್ಳಿ. ಆಮೇಲೆ ಇದು ಬಂದುಬಿಟ್ಟು ಈ ರೀತಿಯಾಗಿ 45% ಡಿಗ್ರಿ ಒಳಗೆ ನೀವೇನಾದರೂ ಫ್ರೇಮಲ್ಲಿ ಬಟ್ಟೆ ಆ ಕಡೆ ಈ ಕಡೆ ಮಾಡಿದರೆ ನೀಟಾಗಿ ಕೂತ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ಅದಾಯಿತು. ಆಮೇಲೆ ಇದು ಬಂದುಬಿಟ್ಟು ಈ ರೀತಿ ನೀವೇನೋ ಫ್ರೇಮಲ್ಲಿ ಬಟ್ಟೆ ಏನಾದರೂ ಗೊತ್ತಿಲ್ಲದೇ ಉಲ್ಟಾ ಮಾಡಿದರೆ ಇದು ಬಂದುಬಿಟ್ಟು ಈ ರೀತಿಯಾಗಿ ನಿಮಗೆ ಉಲ್ಟಾ ಸೀದಾ ತೋರಿಸುತ್ತೆ. ಇದು ಲೆಫ್ಟ್ ಟು ರೈಟು ಈ ರೀತಿ ತೋರಿಸುತ್ತೆ. ಆಮೇಲೆ ಇದು ಬಂದುಬಿಟ್ಟು ಕಲರ್ಸ್ನ ನಾವು ದಾರದ್ದು ನಾವೇನೋ ಇಲ್ಲಿ ಥ್ರೆಡ್ ಹಾಕಿರ್ತೀವಲ್ಲ ಅದ್ರ ಕಲರ್ಸ್ನ ಚೇಂಜ್ ಮಾಡಬಹುದು. ಈ ರೀತಿಯಾಗಿ ಗ್ರೀನು 3 ಸ್ಟೆಪ್ ಇದೆ, 3 ದಾರ ಹತ್ತುತ್ತೆ ನಮಗೆ. ಇಲ್ಲಿ ನಾವು ಈ ರೀತಿಯಾಗಿ ದಾರನ ಚೇಂಜ್ ಮಾಡಿಕೊಂಡು ಓಕೆ ಕೊಟ್ಕೋಬೋದು. ಓಕೆ ಮಾಡಿದಾಗ ನಮಗೆ ನೋಡಿ ದಾರ ಚೇಂಜ್ ಆಗುತ್ತೆ. ಆಮೇಲೆ ಇಷ್ಟು ಪೇಜ್ ಆಯಿತು. ಇದು ಬಂದುಬಿಟ್ಟು ಈ ರೀತಿ 3, 4 ಇಲ್ಲಿ 4 ಇದೆಲ್ಲ 4 ಬರುತ್ತೆ. ಈ ರೀತಿಯಾಗಿ ಇರುತ್ತೆ ನೋಡ್ಬೋದು. ಇದನ್ನು ಬೇಕಂದರೆ ಡಿಲೀಟ್ ಕೂಡ ಮಾಡ್ಕೋಬಹುದು. ಇದು ಬಂದು ನಮ್ದು ಲಾಸ್ಟ್ ಆಗಿರುತ್ತೆ. ಆಮೇಲೆ ಓಕೆ ಕೊಟ್ಕೊಂಡು ಹೋದಾಗ ನಾವಿಲ್ಲಿ ಇದನ್ನು ಮಾಡೋದಕ್ಕೆ ಇದು ಮೂಮೆಂಟ್ ಆಯಿತು ನೋಡಬಹುದು. ಈ ರೀತಿ ಬರುತ್ತೆ. ನಾವು ಈಗ ಇದೇನು ತೋರಿಸ್ತಪ್ಪ ಅಂದರೆ ನಾವಿಲ್ಲಿ ಯಾವ ಫ್ರೇಮ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತು. ನೀವು ಫ್ರೇಮ್ನ ಸೈಜನ್ನು ನೆನಪಿಟ್ಕೊಂಡಿದ್ರೆ ಓಕೆ ಅಂತ ಕೊಡಿ. ಅದನ್ನ ಡೌಟ್ಸ್ ಇದ್ದರೆ ಒಂದು ನೋಟಲ್ಲಿ ಬರೆದಿಟ್ಕೊಳ್ಳಿ. ನಾನಿಲ್ಲಿ ಇದೇ ಫ್ರೇಮ್ನ ಯೂಸ್ ಮಾಡಿದ್ದೀನಿ, ಹಾಗಾಗಿ ಓಕೆ ಕೊಡ್ತಾಯಿದ್ದೀನಿ ನೋಡ್ಬೋದು. ಓಕೆ ಕೊಟ್ಟೆ. ಇದು ಬಂದುಬಿಟ್ಟು ಈ ಡಿಸೈನ್ ಬಂದುಬಿಟ್ಟು 13 ರೈಟ್ ಸೈಡ್, ಇದು ಬಂದು ನಾನು ರೈಟ್ ಸೈಡಲ್ಲಿ ತೊಗೊಂಡಿದ್ದೀನಿ, ಹಾಗಾಗಿ ಇದು 13 ನಿಮಿಷ ತೊಗೊಳುತ್ತೆ. 3 ಕಲರ್ ಇದೆ. ಈ ಡಿಸೈನ್ 3 ಕಲರ್ ಇದೆ. 600 ಸ್ಪೀಡಲ್ಲಿ ಓಡುತ್ತೆ ಇದು. ಮತ್ತು ಇದು ನಾರ್ಮಲ್ ಅಂದರೆ ನಾರ್ಮಲ್ ಕಲರೇ, ನಾರ್ಮಲ್ ಸ್ಟಿಚ್ಚೇ ಹಾಕುತ್ತೆ. ಮತ್ತು ಇದು ಫ್ರೇಮ್ ಬಂದುಬಿಟ್ಟು ಇದು ಎಷ್ಟು ಅಗಲ ಆಗುತ್ತೆ, ಎಷ್ಟು ಉದ್ದ ಆಗುತ್ತೆ ಅಂತ 4.6 ಅಂದರೆ ಅಷ್ಟು ಅಗಲ ಆಗುತ್ತೆ. 10.8 ಇಂಚ್ ಅಂದರೆ ಅಷ್ಟು ಉದ್ದ ಆಗುತ್ತೆ. ನಾವಿಲ್ಲಿ ಯಾವ ಫ್ರೇಮ್ನ ಯೂಸ್ ಮಾಡಿದ್ವಿ ಅನ್ನೋದನ್ನು ಸಹ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಇಷ್ಟು 3 ಕಲರ್ ಯೂಸ್ ಮಾಡೋದಿದೆ. ನಮಗೆ ಇಲ್ಲಿ ಈ ಡಿಸೈನ್ಗೆ ಸ್ಟಿಚ್ ಬಂದುಬಿಟ್ಟು 7048 ಸ್ಟಿಚ್ ಇದೆ. ಆಮೇಲೆ ಇದು ಬಂದುಬಿಟ್ಟು ನಾವೀಗ ಫಸ್ಟ್ ಬಂದುಬಿಟ್ಟು ಯಾವ ಕಲರ್ನ ಈಗ ರನ್ನಿಂಗ್ ಯಾವುದಿದೆ ಅಥವಾ ನಾವೀಗ ಯಾವ್ದನ್ನ ಹಾಕ್ತಾಯಿದ್ದೀವಿ, ಯಾವುದು ಹಾಕಬೇಕು ಅನ್ನೋದನ್ನು ಈ ಏನಿದೆಯಲ್ಲ ಇದು ತೋರಿಸುತ್ತೆ. ಇದು ಸೆಕೆಂಡ್ ಒಂದು ಬಂದುಬಿಟ್ಟು ಇದು ಫ್ರೇಮ್ನ, ಇದು ಅದಕ್ಕೆ ಸುತ್ತಲೂ ಒಂದು ಸ್ಟಿಚ್ ಹಾಕಬೇಕಲ್ಲ ಅದನ್ನು ತೋರಿಸುತ್ತೆ. ಆಮೇಲೆ ಇದು ಬಂದುಬಿಟ್ಟು ಥ್ರೆಡ್, ನೀವೇನಾದರೂ ಮಾರ್ಕ್ ಮಾಡ್ಕೋವಾಗ ಇಲ್ಲಿ ಫ್ರೇಮ್ ಇರುತ್ತೆ, ಫ್ರೇಮಲ್ಲಿ ಏನಾದರೂ ನೀಡೆಲ್ಲ ಆ ಕಡೆ ಈ ಕಡೆ ಬಂದರೆ ಇದನ್ನು ಒಂದು ಸ್ವಲ್ಪ ಈ ರೀತಿ ಇಲ್ಲಿ ನೋಡಿ ಈ ಬಟನ್ ಈ ಬಟನ್ ಪ್ರೆಸ್ ಮಾಡಿದಾಗ ಇಲ್ಲಿ ನೀಡಲ್ಲಿ ನೋಡ್ಬೋದು ನೀವು ಈ ರೀತಿ ಇದು ಮೂಮೆಂಟ್ ಆಗುತ್ತೆ ನೋಡ್ಬೋದು ನೀವು. ಆ ಬಟನ್ಗಳ ಪ್ರೆಸ್ ಮಾಡಿದಾಗ ಇಲ್ಲಿ ಮೂಮೆಂಟ್ ಆಗುತ್ತೆ. ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಇದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಬ್ಯಾಕ್ ಹೋದಾಗ ನಮಗೆ ಈ ರೀತಿ ತೋರಿಸುತ್ತೆ. ಓಕೆ ಅಂತ ಕೊಡಿ. ಇದರೊಳಗೆಲ್ಲ ಆಗಿದೆ ಎತ್ತಿ ನೋಡ್ಬೋದು. ನಾವೇನಾದರೂ ನೀವು ಸ್ಟಿಚ್ ಮಾಡುವಾಗ ಕರೆಂಟ್ ಹೊರಟೋಗಿ ಅಥವಾ ಸ್ಟಿಚ್ ಏನಾದರೂ ಹಿಂದೆ ಮುಂದೆ ಆಗಿದ್ದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಹ್ಯಾಶ್ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಈ ಹ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಾವು 7048 ಇಷ್ಟು ಸ್ಟಿಚ್ ಇದೆ. ನಮ್ದು ಈಗ ಒಂದು 3000 ಸ್ಟಿಚ್ ಆಗಿದೆ ಅಂತ ಅನ್ಕೋಣ. 3000 ಸ್ಟಿಚ್ ಆಗಿದೆ. ಓಕೆ ಅಂತ ಕೊಟ್ಕೊಂಡಾಗ ನಮಗೆ ಈಗ ಇದು ಎಲ್ಲಿ ಬರುತ್ತೆ ಪ್ರೆಸೆಂಟ್ ಅನ್ನೋದು ಇಲ್ಲಿ ನೋಡ್ಬೋದು. 3000 ಸ್ಟಿಚ್ ಆಗಿದೆ ಅಂತ ಕೊಟ್ಟಾಗ ನೋಡ್ಬೋದು ನಮಗೆ ಸ್ಟಿಚ್ ಇಲ್ಲಿ ಬಂದಿದೆ. ಸೆಕೆಂಡ್ ಡಿಸೈನಲ್ಲಿ ನಮಗೆ ಸ್ಟಿಚ್ ಇಲ್ಲಿ ಬಂದಿದೆ ಅಂತ ತೋರಿಸುತ್ತೆ. ಅದು ನಮ್ಮದೀಗ ಒಂದು 4000 ಆಗಿದೆ ಅಂದ್ಕೋಣ. 4000 ಸ್ಟಿಚ್ ಆಗಿದೆ. ಅಲ್ಲಿಗೆ ಮಾಡ್ತಿದ್ದೀವಿ ನಾವು ಅಂದ್ಕೊಂಡಾಗ ನಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಪ್ಲಸ್ ಮಾರ್ಕ್ ಇಲ್ಲಿಗಿದೆ. ಇಲ್ಲಿಗೆ ನಮ್ಮ ಡಿಸೈನ್ ಆಗಿದೆ. ಇಲ್ಲಿ ತನಕ ನಮ್ಮ ಡಿಸೈನ್ ಕಂಪ್ಲೀಟ್ ಆಗಿದೆ ತೋರಿಸುತ್ತೆ. ಇಲ್ಲಿ ನೋಡಬಹುದು 4000 ಸ್ಟೆಪ್ಸ್ ಆಗಿದೆ ಅಂತಲೂ ಅದು ತೋರಿಸುತ್ತೆ.
ಆಮೇಲೆ ಬ್ಯಾಕ್ ಈ ರೀತಿಯಾಗಿ ಡಿಸೈನ್ಸ್ನ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಒನ್ ಈ ಮಷಿನ್ ಬಗ್ಗೆ ಅಂತ ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಬಾಬಿನ್ ಇದೇನಿದೆಯಲ್ಲ ಇದು ಬಾಬಿನ್ ಹಾಕಬೇಕಿಲ್ಲಿ ನೋಡ್ಬೋದು. ಈ ರೀತಿಯಾಗಿ ಇದು ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಇಲ್ಲಿ ನೋಡ್ಬೋದು, ಇದು ನಾವಿಲ್ಲಿ ಕಾಟನ್ ದಾರ ನಾವೇನು ಸ್ಟಿಚ್ ಮಾಡೋದಕ್ಕೆಲ್ಲ ಹಾಕ್ತೀವಲ್ಲ ಆ ರೀತಿ ಕಾಟನ್ ದಾರನೇ ಹಾಕಬೇಕಾಗುತ್ತೆ. ನೀವು ನೋಡ್ಬೋದು ನಾನಿಲ್ಲಿ ವೈಟ್ ಕಲರ್ ಕಾಟನ್ ಥ್ರೆಡನ್ನು ಹಾಕಿದ್ದೀನಿ. ಆಮೇಲೆ ಇದು ನಾವೇನೋ ಕ್ಲೀನ್ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಮೊಳೆ ಕೊಟ್ಟಿದ್ದಾರೆ, ಇಲ್ಲೊಂದಿದೆ. ಇದನ್ನು ಓಪನ್ ಮಾಡಿ ಇಲ್ಲಿ ನಾವು ಒಳಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾನು ನಿಮಗೆ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಇದಕ್ಕೆ ನಾವು ಆಯಿಲ್ನ ಹಾಕಬೇಕು. ಅವರೇ ಒಂದು ಆಯಿಲ್ ಕೊಟ್ಟಿರ್ತಾರೆ, ಅದು ಖಾಲಿ ಆದರೆ ನಾವು ಎಲ್ಲಿ ಪರ್ಚೇಸ್ ಮಾಡಿರ್ತೀವಲ್ಲ ಮಷಿನ್ ಅಲ್ಲಿಯೇ ನೀವು ಆಯಿಲ್ನ ತರ್ಬೋದು ಅಥವಾ ಅಂಗಡಿಯಲ್ಲೆಲ್ಲ ಕೇಳಿದ್ರೆ ಕೊಡ್ತಿರ್ಬಹುದು. ಇಲ್ಲಿ ನೋಡಿ ಇಲ್ಲಿ ಒಂದು ತೂತು ಥರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಆಯಿಲ್ನ ಹಾಕಬೇಕು. ಸೆಕೆಂಡ್ ಒಂದು ಬಂದುಬಿಟ್ಟು ಇದು ಹ್ಯಾಂಡಲ್ ಏನಿದೆಯಲ್ಲ ಇದು ಕ್ಯಾರಿ ಮಾಡೋದಕ್ಕೆ ಅಥವಾ ಎತ್ತಾಡೋದಕ್ಕೆ ಇದೊಂದು ಹ್ಯಾಂಡಲ್ ಕೊಟ್ಟಿರ್ತಾರೆ. ಇದ್ರ ಹಿಂಭಾಗ ತೋರಿಸ್ತೀನಿ ನಿಮಗೆ ನೀಟಾಗಿ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದೇನಿದೆಯಲ್ಲ ಇದನ್ನು ಈ ರೀತಿ ಬೆಡ್ನಿಂದ ಪ್ರೆಸ್ ಮಾಡಿ ಈ ರೀತಿ ಓಪನ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಇಲ್ಲೇನು ಥ್ರೆಡ್ ಕಾಣಿಸ್ತಾ ಇದೆಯಲ್ಲ ಈ ಥ್ರೆಡ್ಡಲ್ಲಿ 2ರಿಂದ 3 ಹನಿ ಎಣ್ಣೆನ ಹಾಕಬೇಕು. ಇದನ್ನು 2-3 ದಿನಕ್ಕೆಲ್ಲ ಹಾಕಿದ್ರೆ ಸಾಕು. ಇಲ್ಲಿ ಒಂದೆರಡು ಡ್ರಾಪು, ಇಲ್ಲೊಂದೆರಡು ಡ್ರಾಪು, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲೊಂದೆರಡು ಡ್ರಾಪು ಹಾಕಿದ್ರೆ ಆಯಿತು. ಆಮೇಲೆ ಸೂಜಿನ ಅವರೇ ಮಷಿನ್ ಜೊತೆ 3 ಸೂಜಿನ ಕೊಟ್ಟಿರ್ತಾರೆ. ನಮಗೆ ಬೇಕಾದರೆ ನಮ್ಮ ಎಕ್ಸ್ಟ್ರಾ ಅದೇ ನಂಬರ್ನ ಹೇಳಿ ನಾವು ಅಂಗಡಿಯಲ್ಲೆಲ್ಲ ತರಬಹುದು. ಇದು ಬಂದುಬಿಟ್ಟು ಸ್ಟಾರ್ಟ್ ಬಟನ್. ಇದು ಬಂದುಬಿಟ್ಟು ನಾವು ಥ್ರೆಡ್ನ ಏನಾದರೂ ಕಟ್ ಮಾಡೋದು, ಸ್ಟಿಚ್ ಏನಾದರೂ ಹಿಂದೆ ಮುಂದೆ ಆಗಿದ್ದರೆ ಥ್ರೆಡ್ ನಾವು ಆಟೋಮೆಟಿಕ್ಕಾಗಿ ಕಟ್ ಮಾಡಬೇಕಂದ್ರೆ ತಾನೇ ಕಟ್ ಆಗಿ ಬರುತ್ತೆ. ಅಕಸ್ಮಾತ್ ಕಟ್ ಆಗಿಲ್ಲ ಅಂದ್ರೂ ಕೂಡ ಇದನ್ನು ಎದ್ದೆ ಪ್ರೆಸ್ ಮಾಡಿದಾಗ ಕೂಡ ಅದು ತಾನಾಗೇ ಒಳಗೆ ಆಟೋಮೆಟಿಕ್ಕಾಗಿ ಥ್ರೆಡ್ ಕಟ್ ಆಗಿ ಬರುತ್ತೆ. ಈ ರೀತಿಯಾಗಿ ಮಷಿನ್ ಇದೆ. ಆಮೇಲೆ ಇದರ ಫ್ರೇಮ್ ಮತ್ತು ಇದರ ಒಂದು ಗ್ರಾಫ್ ಥರ ಕೊಟ್ಟಿರ್ತಾರೆ, ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಫ್ರೇಮು, ನಾವು ಬ್ಲೌಸ್ಗೆಲ್ಲ ಯೂಸ್ ಮಾಡುವಂಥ ಫ್ರೇಮು. ಇನ್ನೂ 4 ಫ್ರೇಮ್ನ ಕೊಟ್ಟಿರ್ತಾರೆ, ಇನ್ನೂ 3-4 ಫ್ರೇಮ್ ಕೊಟ್ಟಿರ್ತಾರೆ. ನಾನು ಇದನ್ನೇ ಯೂಸ್ ಮಾಡ್ತೀನಿ, ಹಾಗಾಗಿ ಆ ಫ್ರೇಮ್ನೆಲ್ಲ ತೆಗ್ದಿಲ್ಲ. ಆಮೇಲೆ ನಾವು ಬ್ಲೌಸ್ನ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ನೀಟಾಗಿ ಈ ಫ್ರೇಮ್ಗೆ ಅದನ್ನು ಸೆಟ್ ಮಾಡೋದಕ್ಕೆ ಈ ಗ್ರಾಫ್ನ ಕೊಟ್ಟಿರ್ತಾರೆ. ಈ ರೀತಿ ಗ್ರಾಫ್ ಇರುತ್ತೆ. ಈ ಗ್ರಾಫ್ನ ಡೀಟೇಲ್ಸ್ ನೀವೇನಾದರೂ ತಿಳ್ಕೊಂಡ್ರಿ ಅಂದರೆ ನಿಮಗೆ 90% ಬ್ಲೌಸ್ ಯಾವುದೇ ರೀತಿ ಮಿಸ್ಟೇಕ್ ಆಗದೆ ಇರೋ ರೀತಿ ನೀಟಾಗಿ ವರ್ಕ್ ಆಗುತ್ತೆ. ಇದು ಬಂದುಬಿಟ್ಟು ಗ್ರಾಫ್. ಇಲ್ಲಿ ನಾವು ಅಲ್ಲಿ ಫ್ರೇಮಲ್ಲಿ ಏನೋ ನಮಗೆ ಮಾರ್ಕ್ಸ್ ಈ ರೀತಿ ಮಾರ್ಕ್ಸ್ ಇರುತ್ತಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಏನೋ ಈ ರೀತಿ ಗೆರೆ ಲೈನ್ಸ್ ಏನಿದೆಯಲ್ಲ ಆ ಲೈನ್ಸು ಮತ್ತು ಇದ್ರೊಳಗಿರುವಂಥ ಲೈನ್ಸು ಸೇಮ್ ಆಗೇ ಇರುತ್ತೆ. ಆ ಈ ಲೈನ್ಸ್ಗೂ ಮ್ಯಾಚ್ ಮಾಡಿ ನೀವು ಬ್ಲೌಸ್ನ ವರ್ಕ್ ಮಾಡೋದಕ್ಕೆ ಹಾಕಬೇಕು. ಆಮೇಲೆ ಇದರ ಜೊತೆ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಐಟಮ್ಸ್ನ ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ನಮಗೆ 7 ಕ್ಲಿಪ್ಸ್ನ ಕೊಟ್ಟಿರ್ತಾರೆ. ಇಲ್ಲಿ 3, ಅಲ್ಲಿ 1, ಇಲ್ಲಿ 2 ಮತ್ತು ಇಲ್ಲಿ 1, ಈ ರೀತಿ 6 ಕ್ಲಿಪ್ಸ್ನ 6-7 ಕ್ಲಿಪ್ಸ್ನ ಕೊಟ್ಟಿರ್ತಾರೆ. 2 ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಆಮೇಲೆ ನಮಗೆ ಈ ಮಷಿನ್ ಜೊತೆ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಐಟಮ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ನೋಡ್ಬೋದು, ಇದು ನಾವು ಮಷಿನ್ಗೆ ಯೂಸ್ ಮಾಡುವಂಥ ಆಯಿಲ್. ಇದು ನೋಡ್ಬೋದು ಕ್ಲೀನ್ ಅಂತ ಮಷಿನ್ ಆಯಿಲೆಲ್ಲ ಕೊಟ್ಟಿದ್ದಾರೆ. ಈ ಮಷಿನ್ ಜೊತೆನೇ ಕೊಟ್ಟಿದ್ದಾರೆ. ನಮಗೆ ಇದು ಆಗಿ ಇನ್ನೊಂದು ತೊಗೋಬೇಕಂದ್ರೆ ನಾವು ಅಂಗಡಿಯಲ್ಲಿ ಕೇಳಿ ಮಾಡಿ ತೊಗೊಳ್ಳಿ. ಈ ರೀತಿ ಕೊಟ್ಟಿರ್ತಾರೆ. ಇದು ಬಂದುಬಿಟ್ಟು ಕ್ಲೀನ್ ಮಾಡೋದಕ್ಕೆ ಬ್ರಷು. ಇದು ನೋಡಿ ಕ್ಲೀನ್ ಮಾಡೋದಕ್ಕೆ ಬ್ರಷ್ನ ಕೊಟ್ಟಿರ್ತಾರೆ. ಇದು ಬಂದುಬಿಟ್ಟು ಅಲ್ಲಿ ಏನು ಸ್ಕ್ರೂ ಇದೆಯಲ್ಲ ನಟ್ಟು ಅದನ್ನು ತೆಗೆಯೋದಕ್ಕೆ ಈ ರೀತಿ ಅಂತ ಕೊಟ್ಟಿರ್ತಾರೆ. ಇದು ಬಂದುಬಿಟ್ಟು ಈ ಮಷಿನ್ಗೆ ಯೂಸ್ ಮಾಡುವಂತಹ ಒಂದು ನೀಡಲ್ ನಂಬರ್. ಇದು ಖಾಲಿಯಾಗಿತ್ತು ಫಸ್ಟ್ ಸ್ಟಾರ್ಟಿಂಗ್, ನನಗೆ ಗೊತ್ತಾಗದೇ ಇರೋ ಕಾರಣ ಇದು ದಾರ ಜರ್ದೋಗಿ ಹಾಕಬೇಕು. 1-2-3 ಒಂದು ಸೂಜಿ ಏನಿದೆ ದಾರ ಇದಾಗಿ ಅದರೊಳಗೆ ಸಿಕ್ಕೊಂಡು ಒಂದು ಸೂಜಿ ಮುರಿತು ಅಂತ. ಇನ್ನೊಂದು ಏನಿದೆ ಹಾಕೋದಕ್ಕೆ ಬರಲಿಲ್ಲ, ಹಾಗಾಗಿ ಅದು ಒಂದು ಮುರಿತು. ಅವರೊಂದು 3 ಕೊಟ್ಟಿರ್ತಾರೆ. ಹಾಗಾಗಿ ಇನ್ನೊಂದು ಅದೇ ಬ್ರ್ಯಾಂಡ್ದು ಅವರೇ ಯಾವ ಅಂಗಡಿಯಲ್ಲಿ ತೊಗೊಂಡಿದ್ದು ಅದೇ ಅಂಗಡಿಯಲ್ಲಿ ಕೇಳಿ ಮಾಡಿ ಅದೇ ನಂಬರ್ ನೀಡಲ್ಸ್ನ ನಾನಿಲ್ಲಿ ಪರಿಚಯ ತೊಗೊಂಡಿದ್ದೀನಿ. ನೋಡ್ಬೋದು ನೀಟಾಗಿ ಇದರದ್ದು ನಂಬರ್ಸ್ ಎಲ್ಲ. ಆಮೇಲೆ ಇದು ಬಂದುಬಿಟ್ಟು ಬಾಬಿನು. ಇದು ಇವೆಲ್ಲ ರಿಂಗ್ಸ್
ಇವು ರಿಂಗ್ಸ್ ಏನಿದೆ ಒಂದು 4ರಿಂದ 5 ರಿಂಗ್ಸ್ನ ಕೊಟ್ಟಿರ್ತಾರೆ. ಆಮೇಲೆ ಇದು ಬಂದುಬಿಟ್ಟು ಬಾಬಿನು ಈ ರೀತಿಯಾಗಿ ಬಾಬಿನ್ ಇರುತ್ತೆ. ಇದನ್ನು ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಒಂದು ಅದಕ್ಕೆ ಹಾಕಿ ಕೊಡ್ತಾರೆ. ಇದು ಒಂದಿಗೆ 1500 1500 ಅಂತ ಬೀಳುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. ಆಮೇಲೆ ಇದು ಬಂದುಬಿಟ್ಟು ನಾವು ಥ್ರೆಡ್ನ ಯೂಸ್ ಮಾಡ್ತೀವಲ್ಲ, ಎರಡೆರಡು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಈ ರೀತಿಯಾಗಿ ಮೇಲಿದ್ದಾವೆ ಈ ರೀತಿ ಅಂತ ಎಕ್ಸ್ಟ್ರಾ ಇದನ್ನೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡ್ಬೋದು. ಆಮೇಲೆ ಇದನ್ನು ಕಟರ್ ಹಾಕಿಕೊಟ್ಟಿದ್ರು ಅವರು. ಇದು ನೋಡಿ ಈ ರೀತಿ ಅಂತ ಕಟರ್ನ ಇದರೊಳಗೆ ಹಾಕಿ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ದಾರ ಏನಾದರೂ ಒಳಗೆ ಸಿಕ್ಕೊಂಡಿದ್ರೆ ಈ ರೀತಿ ಕಟ್ ಮಾಡೋದಕ್ಕೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಇಷ್ಟು ಐಟಮ್ಸ್ನ ನಮಗೆ ಈ ಮಷಿನ್ ಜೊತೆ ಕೊಟ್ಟಿದ್ದಾರೆ. ಒಂದು 4 ಫ್ರೇಮು, ಇದೊಂದು ಗ್ರಾಫು, ಇಷ್ಟು ಐಟಮ್ಸು ನಮಗೆ ಮಷಿನ್ ಜೊತೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಥ್ರೆಡ್ನ ಕೊಟ್ಟಿರ್ತಾರೆ. ಯಾವ ರೀತಿ ಥ್ರೆಡ್ನ ಯೂಸ್ ಮಾಡ್ತೀರಾ ಅಂತಲೂ ಕೇಳಿದರೆ, ನಾವಿಲ್ಲಿ ಥ್ರೆಡ್ನ ಕೂಡ ತೋರಿಸ್ತೀನಿ ನಿನಗೆ ಯಾವ ರೀತಿ ಯೂಸ್ ಯಾವ ಥ್ರೆಡ್ನ ಯೂಸ್ ಮಾಡ್ತೀನಿ ತೋರಿಸ್ತೀನಿ. ನೀವು ಇಲ್ಲಿ ನೋಡಬಹುದು, ನಾನು ಈ ರೀತಿಯಾಗಿ ನನ್ನ ಥ್ರೆಡ್ನ ದಾರಗಳನ್ನೆಲ್ಲ ಈ ರೀತಿಯಾಗಿ ಜೋಡಣೆ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ ನಾನು ರಾಯಲ್ ಬ್ರ್ಯಾಂಡೇ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ರಾಯಲ್ ಇದೆ. ಆ ಕಲರ್ ಸಿಗದೇ ಇದ್ದಾಗ ಬೇರೆ ಬ್ರ್ಯಾಂಡ್ದು ಕಲರ್ಸ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ರೀತಿಯಾದಂತಹ ಇದು ಬಂದುಬಿಟ್ಟು ಮಾರ್ಕೆಟಲ್ಲೆಲ್ಲ ಹೋಲ್ಸೇಲಲ್ಲಿ ತೊಗೊಂಡ್ರೆ 30 ರೂಪಾಯಿಗೆಲ್ಲ ಒಂದು ಕೊಡ್ತಾರೆ. ನಾವು ಇನ್ನೊಬ್ಬರು ಯಾರು ಮಾಡ್ತಾರೆ ಅವ್ರ ಹತ್ರ ಬೇಕಾದಾಗ ತೊಗೊಂಡಿದ್ದೀನಿ 35 ರೂಪಾಯಿ ಎಲ್ಲ ಕೊಡಬಹುದು. ನಾನು 30 ರೂಪಾಯಿಗೆ ಒಂದು ಇದೇನಿದೆಯಲ್ಲ 30 ರೂಪಾಯಿಗೆ ಒಂದು 30 ರುಪೀಸ್ನ ಒಂದು ಸಿಗುತ್ತೆ, ಅದನ್ನೇ ತಂದಿರ್ತೀನಿ. ಆಮೇಲೆ ಇದು ಜರಿ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಜರಿ ದಾರ. ಇದನ್ನು ನೀವು ಯೂಸ್ ಮಾಡಬೇಕು ಬೇಡವೋ ಅಂತ ಕೆಲವೊಂದಿಷ್ಟು ಜನ ಕೇಳಿದರೆ, ಇದನ್ನು ಯೂಸ್ ಮಾಡಿ, ಆದರೆ ಆಲ್ಮೋಸ್ಟ್ ಲಿಮಿಟಲ್ಲಿ ಇದನ್ನು ಯೂಸ್ ಮಾಡೋದಕ್ಕೆ. ತುಂಬಾ ಯೂಸ್ ಮಾಡಬೇಡಿ, ಯಾಕಂದರೆ ಇದೇನು ನೀಡಲ್ಸ್ ಇರುತ್ತಲ್ಲ ಇದು ಮೊಂಡಾಗುತ್ತೆ. ಇದೇನು ನೀಡಲ್ಲಿದೆಯಲ್ಲ ಇದು ಮೊಂಡಾಗುತ್ತೆ, ಮತ್ತು ದಾರ ತುಂಬಾ ಇದು ಕಟ್ಟಾಗುತ್ತೆ. ನೀವು ಇಲ್ಲ ಮಾಡಬೇಕು ಟ್ರೈ ಮಾಡಬೇಕು ಅಂತ ಮಾಡಿ, ಆದರೆ ಲಿಮಿಟಲ್ಲಿ ಇದ್ರದ್ದು ಕೂಡ ಸೇಡ್ ನೋಡ್ಕೊಳ್ಳಿ. ಸೇಡ್ ಚೇಂಜ್ ಆದರೆ ನಾನು ಯೂಸ್ ಮಾಡ್ತೀನಿ, ಆದರೆ ಕೆಲವೊಂದಿಷ್ಟಕ್ಕೆ ಹಾಕೋ ಪರಿಸ್ಥಿತಿ ಬಂದರೆ ಅಷ್ಟೇ ಹಾಕಿರ್ತೀನಿ. ಇದ್ರ ಸೇಡ್ ನೋಡಿ, ಈ ಸೇಡ್ದೇ ತೊಗೊಂಡು ಬನ್ನಿ, ಯಾಕಂದರೆ ಇದು ತೆಳುವಾಗಿದೆ ಮತ್ತು ಕ್ವಾಲಿಟಿ ಕೂಡ ಒಳ್ಳೆಯದಿದೆ. ನೋಡಿ ಸೇಡ್ ನಂಬರ್ JN18 ಇದೆ. ಇದನ್ನೇ ಸೇಡ್ ತೊಗೊಂಡು ಗೋಲ್ಡ್ ಕಲರು ತೋರಿಸ್ತೀನಿ ನಿಮಗೆ. ಒಂದು ಸೆಕೆಂಡ್. ಇದು ಬಂದುಬಿಟ್ಟು ಗೋಲ್ಡ್ ಕಲರ್ ನೋಡ್ಬೋದು, ಗೋಲ್ಡ್ ಕಲರ್. ಇದು JN3 ಸೇಡ್ ಇದೆ, ನೀವು ನೋಡ್ಕೊಳ್ಳಿ. ಇದೇ ಒಂದು ಸೇಡ್ ಬೇಕಂದ್ರೂ ಕೂಡ ನೀವು ಕೇಳಿ ತೆಗೆದುಕೊಂಡು ಬನ್ನಿ. ಆಮೇಲೆ ಅದಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಿಷ್ಟು ಕ್ವಶನ್ಸನ್ನ ಕೇಳಿದ್ರಿ. ಏನಪ್ಪ ಅಂದರೆ, ನೀವು ಇದನ್ನು ಮಷಿನ ಎಲ್ಲಿ ನೀವು ಪರ್ಚೇಸ್ ಮಾಡಿದ್ರಿ ಅಂತಲೂ ಕೇಳಿದ್ರಿ. ಹಾಗೆ ಇದರ ಇನ್ಕಮ್ ಆಗಿರ್ಬೋದು, ನಾವು ಇದಕ್ಕೆ ಇನ್ಕಮ್ ಬರುತ್ತಾ ಅಥವಾ ಇದರಿಂದ ಪ್ರಾಫಿಟ್ ಆಗುತ್ತಾ ಅಂತಲೂ ಕೇಳಿದ್ರಿ. ಹಾಗೆ ಇದು ಒಂದು ಡಿಸೈನ್ ಮಾಡೋದಕ್ಕೆ ಎಷ್ಟು ಟೈಮಿಂಗ್ ತೊಗೊಳುತ್ತೆ ಅಂತ ತುಂಬ ಎಫರ್ಟ್ ಹಾಕಬೇಕಾ ಅಂತಲೂ ಕೇಳಿದ್ರಿ. ಎಫರ್ಟ್ ಯಾವುದಕ್ಕೆ ಹಾಕಲ್ಲ, ಎಲ್ಲದಕ್ಕೂ ಎಫರ್ಟ್ ಹಾಕಲೇಬೇಕು. ಟೈಮಿಂಗ್ಸು ಕೂಡ ತುಂಬ ಹಿಡಿಯುತ್ತೆ ಅಂತಲೂ ಹೇಳಲ್ಲ, ಕಡಿಮೆ ಆಗುತ್ತೆ ಅಂತ ಹೇಳಲ್ಲ. ಡಿಸೈನ್ ಮೇಲೆ ಡಿಪೆಂಡ್ ಇರುತ್ತೆ. ಆಮೇಲೆ ಕೇಳ್ತಾಯಿದ್ರಿ ಪ್ರೈಸು ಕೇಳ್ತಾಯಿದ್ರಿ. ಇದರ ಪ್ರೈಸು ಎಲ್ಲಿ ತೊಗೊಂಡ್ರಿ, ಇದರ ರಿಸ್ಕು, ಇನ್ಕಮ್ ಯಾವ ರೀತಿ ಇದೆ, ಇದರ ಟೈಮ್ ಸೆನ್ಸು, ನೀವು ಯಾವ ರೀತಿ ಕಲಿತ್ರಿ, ಯಾವ ರೀತಿ ಹೇಳಿಕೊಟ್ರು, ಈ ರೀತಿ ಹಲವಾರು ರೀತಿ ಪ್ರಶ್ನೆನ ಕೇಳಿದ್ರಿ. ಇದನ್ನು ಈಗ ಈ ವಿಡಿಯೋ ಲೆಂತಿ ಆಗಿದೆ, ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನೀವು ಏನು ಕೇಳಿದ್ರಿ ಕ್ವಶನ್ಸು ಅದಕ್ಕೆಲ್ಲ ನೀಟಾಗಿ ಆನ್ಸರ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ನೀವೇನಾದರೂ ಈ ವಿಡಿಯೋನ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಇನ್ನೂ ಏನಾದರೂ ಈ ಮಷಿನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಮಷಿನ್ ಬಗ್ಗೆ ಇನ್ನೂ ಡೀಟೇಲ್ಸ್ನ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.